ವಿದೇಶಿಯರಿಗೆ ಭಾರತೀಯ ಯುವತಿಯರ ಆಮಿಷವೊಡ್ಡಿ ವಂಚಿಸ್ತಾ ಇದ್ದ ಇಬ್ಬರು ಹನಿ ಟ್ರ್ಯಾಪ್ ಆರೋಪಿಗಳನ್ನು ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನ ಕೀರ್ತನ್ ಮತ್ತು ಕುಲ್ದೀಪ್ ಬಂಧಿತ ಹನಿ ಟ್ರ್ಯಾಪ್ ಆರೋಪಿಗಳಾಗಿದ್ದಾರೆ. ಭಾರತೀಯ ಹುಡುಗಿಯರನ್ನ ಸರಬರಾಜು ಮಾಡುವುದಾಗಿ ವಿದೇಶಿಗರ ವಾಟ್ಸ್ಆಪ್ ನಂಬರ್ಗೆ ವಂಚಕರು ಸಂದೇಶವನ್ನು ಅಂದರೆ ಮೆಸೇಜ್ ಕಳಿಸ್ತಾ ಇದ್ರು. ಅಮೆರಿಕ, ದುಬೈ ಸೇರಿದಂತೆ ವಿವಿಧ ದೇಶದವರಿಗೆ ತಮ್ಮ ತಂಡದ ಯುವತಿಯರ ನಗ್ನ ಫೋಟೋ ಕಳಿಸಿ ಇವರು ವಂಚನೆ ಮಾಡ್ತಾ ಇದ್ರು. ಅಲ್ಲದೆ ತಂಡದ ಯುವತಿಯರಿಂದ ವಿದೇಶಿಗರಿಗೆ ಅರೆಬೆತ್ತಲೆ ವಿಡಿಯೋ ಕಾಲಿಂಗ್ ಮಾಡ್ತಿದ್ದು, ಇದನ್ನು ನಂಬಿದ ವಿದೇಶಿಯರು ಡಾಲರ್ ಲೆಕ್ಕದಲ್ಲಿ ಹಣ ವಸೂಲಿ ಮಾಡ್ತಿದ್ರು. ಕಳೆದ 1.5 ವರ್ಷಗಳಿಂದ ಸಾವಿರಾರು ಡಾಲರ್ ವಂಚನೆ ಮಾಡ್ತಿದ್ದು, ಇನ್ನು ನಿನ್ನೆ ಕಂಕನಾಡಿ ಬಳಿಯ ಲಾಡ್ಜ್ ಒಂದರಲ್ಲಿ ಕುಡಿದು ಯುವತಿ ಹಾಗೂ ಆರೋಪಿ ಕೀರ್ತನ್ ಜಗಳವಾಡ್ಕೊಳ್ತಿದ್ರು. ಈ ವೇಳೆ ಸ್ಥಳೀಯರು ಪೊಲೀಸರ ಮಾಹಿತಿ ನೀಡಿದ್ದು, ಇನ್ನು ಪೊಲೀಸರ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಯುವತಿ ಹನಿ ಟ್ರ್ಯಾಪ್ ವಿಚಾರ ಬಾಯ್ಬಿಟ್ಟಿದ್ದಾಳೆ. ಈ ಬಗ್ಗೆ ಸುಮೋಟೋ ದೂರು ದಾಖಲಿಸಿಕೊಂಡ ಪೊಲೀಸರು ಇನ್ನು 3 ಆರೋಪಿಗಳಿಗೆ ಈಗ ಬಲೆ ಬೀಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇರ್ಷಾದ್. ಹನಿ ಟ್ರ್ಯಾಪ್ ಇದು ವಿದೇಶ ಮಟ್ಟದಲ್ಲಿ ಸದ್ದು ಮಾಡುವಂತಹ ಹನಿ ಟ್ರ್ಯಾಪ್ ಇದು ಅಲ್ಲ. 1 ವರ್ಷ ಆಯ್ತು, ಯಾಕೆ ಇದು ಡಿಲೇ ಆಯ್ತು ಅಂತ ಈಗ ಯಾಕೆ ಬೆಳಕಿಗೆ ಬಂತು? ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣುತ್ತಲ್ವಾ ಇಲ್ಲಿ? ಪ್ರಭು, ಪ್ರಮುಖವಾಗಿ ಮಂಗಳೂರು ನಗರದಲ್ಲಿ ಇತ್ತೀಚೆಗೆ ಇಂತಹ ಕೆಲವೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದಾವೆ. ಹನಿ ಟ್ರ್ಯಾಪ್, ಹುಡುಗಿಯರನ್ನು ಬಳಸುವ ಮುಖಾಂತರ ಕೆಲವರನ್ನು ವಂಚನೆ ಮಾಡಿ ಅವರಿಂದ ಹಣ ದೋಚುವಂತಹ ಸಾಕಷ್ಟು ಗ್ಯಾಂಗ್ಗಳು ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಇತ್ತೀಚೆಗೆ ಇಂಥದೇ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಮಂಗಳೂರಿನಲ್ಲಿದ್ದು ವಿದೇಶಿಯರಿಗೆ ವಂಚನೆ ಮಾಡ್ತಾ ಇದ್ದಂತಹ ಅವರ ಒಂದು ಗ್ಯಾಂಗ್ ಏನಿದೆ ಅದನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ. ಭಾರತೀಯ ಯುವತಿಯರನ್ನು ಬಳಸಿ ಅವರನ್ನು ಆಮಿಷವೊಡ್ಡಿ ವಿದೇಶಿಯರಿಗೆ ಅಂದ್ರೆ ಫೇಸ್ಬುಕ್ ಇರಬಹುದು ಅಥವಾ ವಾಟ್ಸ್ಆಪ್ಗಳ ಮೂಲಕ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಮೂಲಕ ಅವರಿಗೆ ಫೋಟೋಗಳನ್ನು ಕಳಿಸಿ ಅವರ ಅಶ್ಲೀಲವಾದಂತಹ ಫೋಟೋಗಳನ್ನು ಕಳಿಸಿ ನಂತರ ಅವರಿಂದ ಹಣವನ್ನು ವಸೂಲಿ ಮಾಡುವಂತಹ ಒಂದು ದಂಧೆ ಕೂಡ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಅಮೆರಿಕ ಮತ್ತು ದುಬೈ ಸೇರಿದಂತೆ ವಿವಿಧ ದೇಶದ ವಿದೇಶಿಯರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಒಂದು ತಂಡ ತಮ್ಮ ಅಲ್ಲಿಯ ಹುಡುಗಿಯರ ನಗ್ನ ಚಿತ್ರವನ್ನು ಕಳಿಸ್ತಾ ಇತ್ತು. ಸೊ ಕೆಲ ದಿನಗಳ ಹಿಂದೆ ಅಂದ್ರೆ ಮಂಗಳೂರಿನ ಕಂಕನಾಡಿ ಎಂಬಲ್ಲಿ ಒಂದು ಹುಡುಗಿ ಮತ್ತು ಯುವಕ ಈ ತಂಡದ ಅವರಿಬ್ಬರು ಪರಸ್ಪರ ಗಲಾಟೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಈ ರೀತಿ ವಂಚನೆ ಮಾಡ್ತಾ ಇದ್ದಿದ್ದನ್ನು ಫೋಟೋಗಳ ಮೂಲಕ, ವಿಡಿಯೋ ಚಾಟಿಂಗ್ ಗಳ ಮೂಲಕ, ವಿಡಿಯೋ ಕಾಲಿಂಗ್ ಮೂಲಕ ಜನರನ್ನು, ವಿದೇಶಿಯರನ್ನು ವಂಚನೆ ಮಾಡ್ತಾ ಇದ್ದಿದ್ದು ಬೆಳಕಿಗೆ ಬಂದಿದೆ. ಸಾಕಷ್ಟು ಸಾವಿರಾರು ಡಾಲರ್ಗಳು ವಂಚನೆ ಮಾಡಿದಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಈಗಾಗಲೇ ಪಾಂಡೇಶ್ವರ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಈ ತಂಡದಲ್ಲಿ ಇರುವಂತಹ ಉಳಿದ 3 ಜನರು ಏನಿದ್ದಾರೆ ಅವರ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಇರ್ಷಾದ್ ತಮ್ಮೆಲ್ಲ ಮಾಹಿತಿಗಾಗಿ.